Guys, welcome back to my new vlog. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ 4 ಗಂಟೆ ಆಯ್ತು. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಇವತ್ತು ಮ್ಯಾಚ್ ಇರೋ ಕಾರಣ 4 ಗಂಟೆ ಆಯ್ತು. ಕರೆಕ್ಟ್ 4 ಗಂಟೆ ಇದ್ದೆ. ಇವತ್ತು RCB ಫೈನಲ್ ಮ್ಯಾಚ್ ಐತೆ. ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಡಿಯಾಗಿ ಆಚೆ ಈಚೆ ಓಡಾಡೋ ಪ್ಲಾನ್ಸ್ ಇದ್ದೇವೆ. ಇವತ್ತು ಬೆಳಗ್ಗೆ ರೈಲ್ವೆ ಸ್ಟೇಷನ್ ಬಂದಿದ್ದೆ. ಕಾರಣ ಅಷ್ಟೇ, ಬೆಳಗ್ಗೆ ಯಾರೋ ಬಂದು ಸ್ವಲ್ಪ ಡ್ರಾಪ್ ಮಾಡ್ಬೇಕು, ರೈಲ್ವೆ ಸ್ಟೇಷನ್ ತನಕ ಬಿಡ್ತೀರಾ ಅಂತ ಹೇಳಿದ್ರು. ಅದಕ್ಕೆ ಹಿಂದೆ ಮುಂದೆ ನೋಡಿದೆ, ಸೀದಾ ಅವ್ರನ್ನ ರೈಲ್ವೆ ಸ್ಟೇಷನ್ ಕರ್ಕೊಂಡ್ ಬಂದೆ. ಇವರೇ ನೋಡಿ, ಹಿಂದಿಯವ್ರು ಅನ್ಸುತ್ತೆ ಇವರು. 11 ಗಂಟೆಗೆ ರೆಡಿಯಾಗಿ ತಲೆ ಬಾಚ್ಕೊಳ್ತಾ ಇದ್ದೆ. ನಮ್ಮಪ್ಪ ಬಂದ್ರು ಇವತ್ತು ಊರಿಂದ. ಗಾಯ್ಸ್, ನನ್ಗೋಸ್ಕರ ನಮ್ಮಪ್ಪ ಪಡ್ಡು ಹಾಕ್ತಾರೆ ಗಾಯ್ಸ್. ಇವತ್ತು ಮನೇಲಿ ಎಲ್ರು ಕೆಲ್ಸಕ್ಕೆ ಹೋಗಿದ್ರ. ನಮ್ಮಪ್ಪ ಇವತ್ತು ಊರಿಂದ ಬಂದ. ಪಡ್ಡು ತಿಂದ್ರ. ಗಾಯ್ಸ್, ಎಂತ ಗೊತ್ತುಂಟ, ಇವತ್ತು ಕರಾವಳಿ ಗ್ರೌಂಡ್ ಅಲ್ಲಿ ದೊಡ್ಡ ಹಬ್ಬನೇ ಆಗ್ತಾ ಇದೆ. ಫೈನಲ್ ಮ್ಯಾಚ್ ಅಲ್ವಾ, ಎಲ್ಲ ಸೆಟಪ್ ಎಲ್ಲ ಹಾಕಿದ್ದಾರೆ. ದೊಡ್ಡ ಜಾತ್ರೆನೇ ಇವತ್ತು. ಗ್ರೌಂಡ್ ನಿಂತ ಹೊರಟು ಸೀದಾ ವರ್ಕ್ಶಾಪ್ ಹತ್ರ ಬಂದು ಸ್ಟ್ಯಾಂಡ್ ತಕೊಂಡು ಸೀದಾ ನೆಕ್ಸ್ಟ್ ಹೊರಟಿದ್ದೆ ಬೀಚ್ಗೆ. ಬೀಚ್ ಬರ್ತಾ ಇದೀವಿ ಇವಾಗ. Also, bisher expectantly these modes stage. ಏನಪ್ಪಾ ಅಂದ್ರೆ, ಇವತ್ತು ಸಂಡೇ ಆಗಿರೋ ಕಾರಣ RCB ಮ್ಯಾಚ್ ಬೇರೆ ಫೈನಲ್ ಐತೆ. ಅದಕ್ಕೆ ಆಗ್ಲತ್ತೆ ಬೀಚ್ ಅಥವಾ ಎಲ್ಲಾದ್ರೂ ಓಡಾಡದಿದ್ರೆ ಆಗ್ಲತ್ತೆ ಓಡಾಡ್ಬೇಕಂತಂದು ಇವತ್ತು ಬೀಚ್ ಬಂದೆ. ಕರಾವಳಿ ಸ್ಟೇಡಿಯಂ ಅಲ್ಲಿ ಒಂದ್ ಒಳ್ಳೆ ಸೆಟಪ್ ಮಾಡಿದ್ರು ಫೈನಲ್ ಮ್ಯಾಚ್ಗೆ. ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಸಂಜೆ ಹೊತ್ತಿಗೆ. ಅದಕ್ಕೆ ಬೀಚಿಗೆ ಬರಕ್ ಆಗಲ್ಲ ಅಂತಂದ್ರೆ ಇವಾಗ್ಲೇ ಮಧ್ಯಾಹ್ನದ ಬಂದಿದ್ದೆ ಬೀಚ್ಗೆ. We competed between the groups and with those chaos and 13 the team not when give it the actually what ಇದೇನಂದ್ರೆ ಅಲೆಗಳ ಮಧ್ಯೆ ಸ್ಕೇಟಿಂಗ್ ಆಡ್ತಾರಲ್ವಾ, ಅಂದ್ರೆ ಒಂದು ಬೋರ್ಡ್ ತೆಗೆದುಕೊಂಡು ಆಡ್ತಾರಲ್ವಾ, ಅದೇ ನ್ಯಾಷನಲ್ ಸರ್ಫಿಂಗ್ ಅಂತ ಇದು ಒಂದು ಪ್ರೋಗ್ರಾಮ್ ನಡೀತಾ ಇದೆ. ವಿನ್ನರ್ ಗಳಿಗೆಲ್ಲ ಅವಾರ್ಡ್ ಕೊಡ್ಬೇಕಾರೆ ಇವಾಗ ಬೀಚ್ ಬದಲಿ ಕೂತ್ಕೊಂಡು ಚುರುಮುರಿ ಮತ್ತೆ ಲೆಮನ್ ಜ್ಯೂಸ್ ತಕೊಂಡು ಚುರುಮುರಿ ತಿಂತ ಕೂತಿದೀನಿ. ಗಾಯ್ಸ್, ನಿಮ್ಗೂ ಬೇಕಾ ಚುರುಮುರಿ? ಅಲೆಗಳ ಎದುರೋಗದೆ ದೊಡ್ಡ ಕಷ್ಟ. ಕೊನೆಯಲ್ಲಿ ಬೀಚ್ ಒಳಗೆ ಹೋಗೋಣ ಬನ್ನಿ.
ಅಲೆಗಳ ಒಬ್ಬರಕ್ಕೆ ಎದುರೋಗದೆ ದೊಡ್ಡ ಕಷ್ಟ. ತುಂಬಾ ದಿವಸಗಳಾಗಿತ್ತು ಬೀಚ್ ಬಂದು. ಆಕ್ಚುಲಿ ಬೀಚ್ ಒಳಗೆ ಹೋಗ್ಬಾರ್ದಂತಿದ್ದೆ, ನೀರೊಳಗೆ ಹೋಗ್ಬಾರ್ದಂತಿದ್ದೆ. ಆದ್ರೂ ಏನೋ ಗೊತ್ತಿಲ್ಲ, ಮನ್ಸ್ ಕೇಳಿಲ್ಲ, ನೀರೊಳಗೆ ಹೋಗಂಗ ಆಗ್ಬಿಟ್ಟು. ದ ನೇಮ್ ಆಫ್ ಐ ಆಮ್ ಎಟ್ ತಣ್ಣೀರ್ಬಾವಿ ಬೀಚ್. ಜಸ್ಟ್ ಇದೊಂದು ತಣ್ಣೀರ್ಬಾವಿ ಬೀಚ್ಗೆ ಎಂಟ್ರೆನ್ಸ್ ನೋಡಿ ಗಾಯ್ಸ್. ಫೈನಲಿ ಬೀಚಲ್ಲೆಲ್ಲ ಫುಲ್ ಜಾಲಿಯಾಗಿ ಸುತ್ತಾಡ್ದೆ. ಇವಾಗ ಏನಂದ್ರು ಮನೆಗೆ ಹೋಗಿ ಮತ್ತೆ ಇವು ಬೇರೆ ಪ್ಲಾನ್ಸ್ ಏನಿಲ್ಲ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ಸ್ಟೇಡಿಯಮಲ್ಲಿ ಸಿಗ್ತೇನೆ ಮತ್ತೆ. ಬಾಯ್ ಗೈಸ್. 7:15 ಗಂಟೆ ಆಯ್ತು. ಫೈನಲ್ ಇವತ್ತು ಬೇಗ ಅಡಿಗೆ ಮಾಡಿದ್ರು ಮನೇಲಿ. ಪನ್ನೀರ್ ಮಾಡಿದ್ರು ನನಗೋಸ್ಕರ. ಪನ್ನೀರ್ ತಿಂದ್ಬಿಟ್ಟು ಆಯ್ತು, ಈಗ ಸ್ಟೇಡಿಯಂ ಹತ್ರ ಹೋಗ್ಬೇಕು, ಕರಾವಳಿ ಗ್ರೌಂಡ್ ಹತ್ರ ಹೋಗ್ಬೇಕು. ಈಗ ಹೆವಿ ಖಾರ ಹಾಕ್ಬಿಟ್ಟಾರೆ ಗಾಯ್ಸ್ ಇವತ್ತು ಮನೇಲಿ ಅಡಿಗೆ. ಎಷ್ಟೊಂದು ಖಾರ ಯಾಕೆ ಹಾಕಿದ್ರೆ ಗೊತ್ತಿಲ್ಲ ಇವತ್ತು. ಆದ್ರೂ ಪನ್ನೀರ್ ಮಾತ್ರ ಸಖತ್ತಾಗಿತ್ತು. ಫೈನಲಿ ಗ್ರೌಂಡ್ ಬಂತು, ರೀಚ್ ಆದ್ವಿ. ಇದೇ ನೋಡ್ರಪ್ಪ ಎಂಟ್ರೆನ್ಸ್. ಈಗ ಒಳಗಡೆ ಎಂಟ್ರಿ ಆಗ್ಬೇಕು. ಫೈನಲಿ ಗೈಸ್ ಒಳಗಡೆ ಎಂಟ್ರಿ ಆದ್ವಿ. ಈಗ ಒಂದು ಟ್ಯಾಗ್ ಹಾಕಿದ್ದಾರೆ, ಇಲ್ಲಿ ನೋಡ್ಕೊಳ್ಬಹುದು. ಒಂದು ಹ್ಯಾಂಡಿ ಟ್ಯಾಗ್ ಮತ್ತೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಈಗ ಮ್ಯಾಚ್ ಅನ್ನ ಟಾಸ್ ಆಗಿದೆ ಆಲ್ರೆಡಿ. ಮೊದಲೇ 1-6 ಹೌದಾ ಪಕ್ಕನಾ? ಸರಿ, ಸಿಎಟ ಸ್ಟ್ರಾಟಜಿ ಟೈಮ್ ನಡೀತಿದೆ. ಈ ಬ್ರೇಕ್ ಟೈಮ್ ಅಲ್ಲಿ ಒಂದು ಸಣ್ಣ ಆಕ್ಟಿವಿಟಿ ಮಾಡೋಣ, ಸರಿನಾ? ಈ ಗೇಮ್ ಹೆಸರು ದಿಸ್ ದ್ಯಾಟ್. ನಾನ್ ದಿಸ್ ಅಂದಾಗ ನಿನ್ ಗಾಯ್ಸ್ ಇಲ್ಲೊಂದು ಫನ್ ಆಕ್ಟಿವಿಟಿಗಳು ನಡೀತಾ ಇದ್ವು. ನಾನು ಒಂದ್ ರೌಂಡ್ ಆಡ್ದೆ, ಆಮೇಲೆ ವಿಡಿಯೋಗೋಸ್ಕರ ಇನ್ನೊಬ್ರು ಕೂಡ. ವಿಕೆಟ್ ಎಷ್ಟು ಅಂಡರ್ ದ ರಡಾರ್ ಕೆಲಸ ಮಾಡಿದ್ರ ಅಂತ ಗೊತ್ತಾಗುತ್ತೆ. ಬಿಗ್ ನೇಮ್ ಒಂದು ಬೌಲಿಂಗ್ ಯೂನಿಟ್ ಅಲ್ಲಿ ಇವ್ರಂತ ಟೈಮ್ ಎಲ್ಲಾನು ಸೂಪರ್ ಮಾಡಿದೆ. ಇನ್ಫ್ಯಾಕ್ಟ್ ಮ್ಯಾಚ್ ಆಡಿದೆ ಗೋಲ್ ಮತ್ತೆ ಜಾತ ಹೋಗ್ಲಿ ಅದೇ ಈ ಸೀಸನ್ ಮೆತ್ತರು. Now, ladies and gentlemen, we have two very special guests on stage to give out the prize to the lucky draw winners. Firstly, I'd like to welcome Mr. Mahabal Marla, KCA Managing Committee Member in Bangalore Zone. ಅವಾಗ ಒಂದು ಹ್ಯಾಂಡ್ ಟ್ಯಾಗ್ ಮತ್ತೆ ಕೂಪನ್ ಕೊಟ್ಟಿದ್ರಂತ. ಅವ್ರಿಗೆ ಫ್ರೂಟ್ಸ್ RCB ಜರ್ಸಿ ಸಿಗುತ್ತೆ ಅಂತ ಬಟ್ ಗ್ರೂಪ್ ಅಲ್ಲೇ Winner of today's lucky draw contest is Nelson. Can all of us make some noise and give a huge round of applause? Nelson again. ಡಿಸಿಷನ್ ಮಾಡ್ತಾರೆ ಈಗ ಕೂಡ ವೆಂಕಟೇಶ್ ಆಗಲ್ಲ ಅಂದ್ರೆ ಸೊ ಬಾಸ್ ಎಂಟ್ರ್ ಆದ್ರೆ ಈಗ ಪಡಿಕಲ್ ಸೊ ಏನ್ ಗೊತ್ತಾ ಸುರೇಶಣ್ಣ ಏನದು? ಸೊ ಏನ್ ಗೊತ್ತಾ, ಕಾಮೆಂಟ್ರಿ ಸ್ಟಾಪ್ ಮಾಡ್ಬಿಟ್ಟಿದ್ರೆ 10 ಗಂಟೆ ನಂತರ ಏನು ವಾಯ್ಸ್ ಸ್ಪೀಕರ್ ಏನು ಆನ್ ಮಾಡಬಾರ್ದಂತೆ. ಅದಕ್ಕೆ ಆಂಕರಿಂಗ್ ಮತ್ತೆ ಏನು ವಾಯ್ಸ್ ಓವರ್ ಏನು ಇಲ್ಲ. ಆದ್ರೆ ಈ RCB ಕ್ರೇಜಿಗೆ ಮಾತ್ರ ಯಾವುದೇ ಕ್ರೌಡ್ ಇಲ್ಲ ಇಲ್ಲಿ ಹೇಳ್ಬೇಕಂದ್ರೆ. ಅಲ್ಲಿರೋ ಕಾಮೆಂಟ್ರಿ ಅಂತ ಇವರು ವಾಯ್ಸ್ ಓವರ್ ಜಾಸ್ತಿ ಆಗ್ಬಿಟ್ಟಿದೆ, ಅಷ್ಟು ಕ್ರೇಜ್ ಇವತ್ತು. ಆಕಿಡ್ಕೊಂಡಿಲ್ಲ ಅಲ್ಲ, ನೀವು ಸ್ಟ್ಯಾಂಡಿಗೆ ಕಲ್ತಿರ ಸ್ಟ್ಯಾಂಡಿಗೆ ಕಲ್ತಿರ.
ಗಾಯ್ಸ್ ಫೈನಲಿ RCB ವಿನ್ ಆಯ್ತು. ಸ್ಕ್ರೀನ್ ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಕ್ರೌಡ್ ಮಾತ್ರ ಹೆವಿ ಕ್ರೌಡ್ ಇದೆ. ಕ್ರೌಡ್ಗಂತೂ ಏನ್ ಕಮ್ಮಿ ಇಲ್ಲ. ಗಾಯ್ಸ್ ಫೈನಲಿ RCB ವಿನ್ ಆಯ್ತು. ಮನೆಗೆ ಬಂದೆ, ಊಟ ಮಾಡ್ತಿದ್ದೀನಿ. ಪನ್ನೀರ್ ಮಾಡಿದ್ರೆ ಅಡಿಗೆಗೆ ಇವತ್ತು ಪನ್ನೀರ್ ಅಕ್ಕಿ ರೊಟ್ಟಿ ಆಯ್ತು. ಊಟ ಮಾಡಿ ಮಾಡ್ಬೋದಷ್ಟೇ ಇವತ್ತು. ವಿಡಿಯೋ ಚೆನ್ನಾಗಿದ್ರೆ ಒಂದು ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಹೊಸ ಹೊಸ ಕಂಟೆಂಟ್ ಕೊಡ್ತಾ ಇರ್ತೀನಿ. ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀನಿ. ಬಟ್ ನಾನು ಡೈಲಿ ಲೈಫ್ ಅಲ್ಲಿ ಏನಾಗ್ತದೆ ಏನಿಲ್ಲ ಅಂತಂದೆಲ್ಲ ಕಂಟೆಂಟ್ ಕೊಡ್ತೀನಿ. ಬೇರೆ ಏನಾದ್ರು ಚೇಂಜಸ್ ಮಾಡೋದಾದ್ರೆ ಎಂತ ಇದ್ರಾದ್ರೂ ಹೇಳಿ, ಚೇಂಜಸ್ ಮಾಡೋ ಅಪ್ಡೇಟ್ ಆಗುವ. ಓಕೆ ಬಾಯ್.